ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ವೀಣಾ. ಸೊ ಇವತ್ತು ಸ್ಯಾಟರ್ಡೇ ಈವ್ನಿಂಗ್ 3 ಗಂಟೆ ಆಗ್ತದೆ ಅನಿಸುತ್ತೆ, 3-4 ಆಗ್ತಿರ್ಬೇಕು, ಟೈಮ್ ಸರಿಯಾಗಿ ನೋಡಿಲ್ಲ. ಸೊ ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹಾಗೆ ಸ್ವಲ್ಪ ರೆಡಿ ಆಗ್ತಿದೆ. ಇವಾಗ ಸ್ವಲ್ಪ ಶಾಪಿಂಗ್ ಹೋಗೋಣ ಅನ್ಕೊತಾ ಇದ್ದೀವಿ. ಒಂದು 2 ಡೇಸಿಂದ, ಇವತ್ತು 3rd ಡೇ ಆ್ಯಕ್ಚುಲಿ, 2 ಡೇಸಿಂದ ಸಿಯು ಅಮ್ಮ ಮನೆಗೆ ಸ್ವಲ್ಪ ಅಡ್ಜಸ್ಟ್ ಆಗ್ತಿದ್ದಾಳೆ. ಅಲ್ಲಿ ಕಳಿಸ್ತಾನೆ ಇರಲಿಲ್ಲ ಮುಂಚೆ ಎಲ್ಲ ನಾನು, ಸೊ ಇವಾಗ ಕಳಿಸ್ತಾ ಇದ್ದೀನಿ. ಸೊ ಅವಳು ಅಡ್ಜಸ್ಟ್ ಆಗ್ತಿದ್ದಾಳೆ. ಅವಳಿಗೆ ಇನ್ಫ್ಯಾಕ್ಟ್ ಇಲ್ಲಿರೋದಕ್ಕಿಂತ ಜಾಸ್ತಿ ಅಲ್ಲಿ ಹೋಗೋಕ್ಕೆ ಇಷ್ಟಪಡ್ತಾ ಇದ್ದಾಳೆ. ಹಾಗಾಗಿ ಅವಳನ್ನ ಬಿಟ್ಬಿಟ್ಟು ನಾವು ಸ್ವಲ್ಪ ಶಾಪಿಂಗ್ ಹೋಗಿ ಬರೋಣ ಅಂತ ಅನ್ಕೊಳ್ತಾ ಇದ್ದೀವಿ. ಯಾಕಂದರೆ ಅವಳನ್ನ ಕರ್ಕೊಂಡು ಓಡಾಡೋದು ಈ ಟೈಮಲ್ಲಿ ಸೇಫ್ ಅಲ್ಲ ಅಂತ ನಾವು ಅವಳನ್ನ ಬಿಟ್ಬಿಟ್ಟು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಆ್ಯಕ್ಚುಲಿ ನಿನ್ನೆ ನಾನು ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಸಿಕ್ಕಾಪಟ್ಟೆ ಮಳೆ, ಸಿಕ್ಕಾಪಟ್ಟೆ ಚಳಿ ಇದೆ, ಸೈಕ್ಲೋನ್ ಎಫೆಕ್ಟ್ ಅಂತ ಎಲ್ಲ ಕಡೆ ಹೇಳ್ತಾ ಇದ್ರು. ಹಾಗಾಗಿ ಏನೂ ಅಷ್ಟು ಮೂಡ್ ಇರಲಿಲ್ಲ. ಬ್ಯಾಂಗ್ಳೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ. ಹಾಗಾಗಿ ನಿನ್ನೆ ನಾನೊಂದು ಅರ್ಧಂಬರ್ಧ ಸ್ವಲ್ಪ ಶೂಟ್ ಮಾಡಿದ್ದೀನಿ. ಏನೇನು ಮಾಡಿದ್ವಿ ಅಂತ ಹೋಗಿ ನೋಡ್ಕೊಂಬನ್ನಿ. ನಾನು ನಿಮಗೆ ಹೊರಗಡೆ ಹೋದ್ಮೇಲೆ ಸಿಗ್ತೀನಿ. ಇವಾಗ ನಾನು ಆ್ಯಕ್ಚುಲಿ ತಲೆಸ್ನಾನ ಮಾಡ್ಕೊಂಬಂದಿದ್ದೀನಿ. ಹಾಗೆ ನಾನು ಇವಾಗ ಅಪ್ಲೈ ಮಾಡಿರೋಂಥ ಲಿಪ್ಸ್ಟಿಕ್ ಶೇಡ್ ಬಂದು ನಾಯ್ಕಾಯಿಂದ ರೆಡ್ ಲಿಪ್ಸ್ಟಿಕ್, ಬುಲೆಟ್ ಲಿಪ್ಸ್ಟಿಕ್ ಸ್ಮಾಲ್ 1 ಆ್ಯಂಡ್ ಮತ್ತು ಮೆಬೆಲಿಂದು ಆರೆಂಜ್ ಶೇಡ್ದು 01. ಅದನ್ನು ನಾನು 2 ಮಿಕ್ಸ್ ಮಾಡಿ ಅಪ್ಲೈ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ. ಸೊ ಬನ್ನಿ ಹೋಗಿ ನೋಡ್ಕೊಂಬನ್ನಿ, ಮತ್ತು ನಿಮಗೆ ಹೊರಗಡೆ ಹೋದ್ಮೇಲೆ ಸಿಗ್ತೀನಿ. ಓಕೆ ಗೈಸ್, ಇವಾಗ ನೋಡ್ಬೋದು ಸಿಯುನ ಫುಲ್ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಏನಕ್ಕೆ ಅಂದರೆ ಸಿಕ್ಕಾಪಟ್ಟೆ ಚಳಿ, ಹಾಗೆ ಡ್ರೆಸ್ಲಿಂಗ್ ಕೂಡ ಆಗ್ತಾಯಿತ್ತು. ತುಂಬ ಚಳಿ ಇತ್ತು. ಹಾಗಾಗಿ ಅವಳನ್ನ ಫುಲ್ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಅವಳಿಗೆ ಹಾಕಿರೋದು ಒಂದು ಉಲ್ಲನ್ ಫ್ರಾಕ್ ಥರ ಇದೆ. ಇದನ್ನ ಅಮೆಝಾನಿಂದ ತರಿಸಿದ್ದೆ, ಲಾಸ್ಟ್ ಇಯರೇ ತರಿಸಿದ್ದೆ. ಅವಾಗೇನೋ ಒಂದು ಸ್ವಲ್ಪ ಟೈಟ್ ಅನ್ಸೋದು, ಹಾಕೋದ ಬೇಡವಾ, ರಿಟರ್ನ್ ಮಾಡಲ ಅಂದ್ಕೊಳ್ತಾ ಇದ್ದೆ. ಬಟ್ ಅಮ್ಮ ಬೇಡ ಅಂತ ಹೇಳಿದರು, ಚೆನ್ನಾಗಿರುತ್ತೆ, ಮುಂದಕ್ಕೂ ಯೂಸ್ ಆಗುತ್ತೆ ಅಂತ. ಸೊ ನಾನು ಹಾಗೆ ಫ್ರಾಕ್ ಥರ ಹಾಕೋಣ ಅಂತ ಹೇಳಿಬಿಟ್ಟು ಅದನ್ನ ಹಾಕಿದ್ದೆ. 3 ಡೇಸಿಂದ ಒಂಥರ ಯೂನಿಫಾರ್ಮ್ ಥರ ಆಗಿಬಿಟ್ಟಿದೆ ಅವಳಿಗೆ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಮ್ಮಮ್ಮ ಅವಳನ್ನ ಕರ್ಕೊಂಡು ಹೋಗ್ತಾ ಇಲ್ಲ, ಅವಳು ನಮ್ಮಮ್ಮನ ಕರ್ಕೊಂಡು ಹೋಗ್ತಾ ಇದ್ಲು. ಮುಂಚೆ ಆದರೆ ನಮ್ಮಮ್ಮ ಮನೆಯಲ್ಲಿ ಸ್ವಲ್ಪ ಬಿಡ್ತಾ ಇರಲಿಲ್ಲ. ಇವಾಗ ನನಗೇನು ಅನ್ನಿಸ್ತು ಅಂದರೆ, ನಾನು ಎಷ್ಟು ಓವರ್ ಪ್ರೊಟೆಕ್ಟಿವ್ ಆಗಿ ಅವಳನ್ನ ನಾನು ನೋಡ್ಕೊತೀನೋ, ಒಂದು ಮಕ್ಕಳು ಹೆದರ್ಕೊಳ್ತಾರೆ ಬೇರೆ ಕಡೆ ಹೋಗೋದಕ್ಕೆ. ಇಲ್ಲ ಅಂದರೆ ಮನೆಯೇ ಒಂಥರ ಜೈಲ್ ಅನಿಸ್ಬಿಟ್ಟು ಜಾಸ್ತಿ ಹೊರಗಡೆ ಹೋಗೋಕ್ಕೆ ಇಷ್ಟಪಡ್ತಾರೆ. ಇದು ಆ್ಯಕ್ಚುಲಿ ನಾನು 2ನೇ ಕೇಸ್ ಏನು ಹೇಳಿದೆ ಆ ಥರ ನನಗೆ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ. ಏನಕ್ಕೆ ಅಂದರೆ ಅವಳು ಜಾಸ್ತಿ ಹೊರಗಡೆ ಹೋಗೋಕ್ಕೆ ಇಷ್ಟಪಡ್ತಾ ಇದ್ದಾಳೆ. ನನಗಿಂತ ಜಾಸ್ತಿ ಇನ್ನೂ ನಾನೇ ಬೇಜಾರು ಮಾಡಿಕೊಂಡು ನಾನೇ ಅವಳನ್ನ ಮಿಸ್ ಮಾಡ್ಕೋಬೇಕು ಹೊರತು ಅವಳಂತೂ ನನ್ನನ್ನು ಒಂಚೂರು ಮಿಸ್ ಮಾಡ್ಕೊಳ್ತಾ ಇರಲಿಲ್ಲ. ನಾನಂತೂ ಅಮ್ಮ ಬಂದಮೇಲಂತೂ ಬೇಡ ಅನ್ನೋ ಥರ ಕರ್ಕೊಂಡು ಹೋಗ್ತಾ ಇದ್ಲು. ಕಂಪ್ಲೀಟಾಗಿ ನಾನು ಕ್ಲಿಪ್ನ ನಾನು ರೆಕಾರ್ಡ್ ಮಾಡಿದ್ದೀನಿ, ನೀವು ನೋಡ್ಬೋದು ಇವಾಗ. ಬಾಯ್ ಮಾಡಿ ಇನ್ನೊಂದ್ಸಲ ಬಾಯ್ ಮಾಡಿ ಬಾ. ಚೆನ್ನಾಗಿದೆ ಮನೇಲೆಲ್ಲ ನೋಡ್ಕೊಂಡು ಹಿಂಗೆ ಮಾಡಿ ಎಲ್ಲ ಬಾ ಬಾಗಿಲು ತಟ್ಟಿ ತೆಗಿ. ನಾನೇನು ಮಾಡ್ದೆ, ನಾನೇನು ತೆಗಿಲೆ ನೋಡ, ಬರ್ತಾ ಇಲ್ಲ. ಅವಳು ಹೋಗ್ಲಿ, ನೀನೇ ಬಾಮ್ಮ, ಅವಳು ಹೋಗ್ಲಿ ಬಾ. ಹಿಂಗೆ ಮಾಡಿ ಸಾಕು. ಬರಲ್ಲ ಅದು, ಹಂಗೆ ಬರಲ್ಲ ಅದು ಬ್ಯಾಗ್, ಹಂಗೆ ಬರಲ್ಲ ಅದು. ಬರ್ತಾ ಇಲ್ಲ, ಬಾಗ್ಲ ಹಾಕ್ಬಿಟ್ಟವ್ರನ್ನ ಚಿಲ್ಕ ಹಾಕ್ಬಿಟ್ಟವ್ರ. ಬರ್ತಾ ನಿಮ್ಮ ಪಪ್ಪ ಬರ್ಲಿಕ್ಕೆ. ಅಯ್ಯಪ್ಪ, ಹಾಂ ಚಿನ್ನು, ಟಾಟಾ ಮಾಡ್ತೀರಿ? ಬಾಯ್ ಮಾಡಿ ಟಾಟಾ ಟಾಟಾ. ಬಾಯ್ ಮಾಡಿ ಅವ್ರಿಗೆ. ಟಾಟಾ ಮಾಡು. ಸ್ವಿಮ್ಮಿಂಗ್ ಇದು ಕಿಚ್ಚಿ ಕೊಡು, ಫ್ಲೈಂಗ್ ಕಿಸ್. ಹಾಂ ಆಯ್ತಾಯ್ತು, ಹೋಗ್ಬಾ. ಟಾಟಾ ಬಾ, ಟಾಟಾ ಬಾ. ಟಾಟಾ ಚಿನ್ನು, ಟಾಟಾ ಬಾಯ್ 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 ಬಾಯ್. ಫುಲ್ಲಲ್ಲಿ ಕಾನ್ಸಂಟ್ರೇಷನ್. ಹೋಗ್ಬಾ, ಗೊತ್ತಂಗಾಯ್ತು ಇವಳು ಇವಾಗ. ಹುಷಾರು. ಸೊ ನೋಡಿದ್ರಲ್ಲ ಗೈಸ್, ಹೋಗೋಕ್ಕೆ ಎಷ್ಟು ಖುಷಿಯಿಂದ ಕುಣ್ಕೊಂಡು ಹೋಗ್ತಾ ಇದ್ಲು. ನಾನು ಅಂದರೆ ಕೇರೇ ಇಲ್ಲ ಇವಾಗ.
ನಮ್ಮಮ್ಮ ಕಳಿಸು ಅಂತ ಹೇಳ್ತಾಯಿದ್ರು. ನಾನು ಕಳಿಸ್ತಾನೆ ಇರಲಿಲ್ಲ, ಕಂಟಿನ್ಯೂಸ್ ಆಗಿ 2 ದಿನದಿಂದ ಹೇಳ್ತಾಯಿದ್ರು. ಹಾಗಾಗಿ ಪಾಪ ಬೇಜಾರಾಗ್ತಾರೆ ಅಂತ ನಾನು ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಒಂದು ದಿನ ಕಳಿಸಿದ್ಮೇಲೆ ನನಗೂ ಸ್ವಲ್ಪ ಧೈರ್ಯ ಬಂದಿದೆ. ಹಾಗಾಗಿ ಇವಾಗ ಅಮ್ಮ ಮನೆಗೆ ಹೋಗ್ತಾ ಇದ್ದಾಳೆ. ಹಾಗೆ ನನಗೂ ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ, ಸ್ವಲ್ಪ ವರ್ಕ್ ಕೂಡ ಇರುತ್ತೆ. ಇನ್ನು ಜಾಸ್ತಿ ನಂಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಅಲ್ಲೂ ಅವಳನ್ನ ನೋಡ್ಕೊತಾರೆ, ಹಾಗೆ ನಾನು ಇಲ್ಲಿ ವರ್ಕ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಳಿಸಿದ್ದೀನಿ. ಹಾಗೆ ಮನೆಗೆ ಬಂದಮೇಲೂ ಅಷ್ಟೇ, ವಾಪಸ್ ಬಂದಮೇಲೆ ನನ್ನನ್ನು ಮಿಸ್ ಮಾಡಿಕೊಂಡು ಎಲ್ಲಿ ಹತ್ಕೊಂಡ್ಬಿಡ್ತಾಳೋ ಎಲ್ಲಿ ತಪ್ಕೊತಾಳೋ ಅಂತ ನಾನು ಅಂದ್ಕೊಂಡ್ರೆ ಏನೂ ಇಲ್ಲ, ಸ್ವಲ್ಪನೂ ಕೇರೇ ಇಲ್ಲ ಮೇಡಮ್ಗೆ. ಬರೀ ಅಲ್ಲೂ ಅಷ್ಟೇ ಮಾ ಅಂತ ಇದ್ಲು. ಸೊ ಇವಾಗ ನಾನು ಹೊರಗಡೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಇವಾಗ ನೋಡ್ಬೋದು ಇಲ್ಲಿ ನಾವು ಇವಾಗ ಮಾಲ್ಗೆ ಹೋಗ್ತಾ ಇದ್ದೀವಿ. ನಿಮಗೋಸ್ಕರ ಈ ಕ್ಲಿಪ್ನ ತೊಗೊಂಡೆ. ಹೆಲ್ಮೆಟ್ ಯಾಕೆ ಹಾಕಿಲ್ಲ ಅಂತ ಕೇಳಕ್ಕೆ ಹೋಗ್ಬೇಡಿ, ನಿಮಗೋಸ್ಕರ ಹಾಗೆ ಜಸ್ಟ್ ಒಂದು ಕ್ಲಿಪ್ ತೊಗೊಂಡೆ ಮನೆ ಹತ್ರನೇ. ಸೊ ಇವಾಗ ಇದು ಗೋಪಾಲನ್ ಮಾಲ್ಗೆ ಬಂದಿದ್ದೀವಿ. ಏನೂ ಅಷ್ಟು ಪ್ಲ್ಯಾನ್ಸ್ ಇರಲಿಲ್ಲ, ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು, ಹೋಗಬೇಕು ಅಂತ ಏನು ಅಂದ್ಕೊಂಡಿರಲಿಲ್ಲ. ಹಾಗೆ ಸಡನ್ನಾಗಿ ಹೋಗೋಣ ಅನ್ನಿಸ್ತು. ಹೇಗಿದ್ರು ಸಿಯು ಅಲ್ಲಿದ್ದಾಳೆ ಅಂದ ತಕ್ಷಣ ನನಗೂ ಸ್ವಲ್ಪ ಫ್ರೀಯಾಗಿ, ಸ್ವಲ್ಪ ಅಡ್ಜಸ್ಟ್ ಆಗ್ತಿದ್ದಾಳೆ ಅಂದ ತಕ್ಷಣ ನಾನು ಸ್ವಲ್ಪ ಫ್ರೀಯಾಗಿ ಹೋಗಿ ಬರೋಣ ಅಂತ. ತುಂಬ ದಿನ ಅನ್ನೋದಕ್ಕಿಂತ ಪ್ರೆಗ್ನೆನ್ಸಿ ಆದಮೇಲೆ ಈ ಥರ ಫ್ರೀಯಾಗಿ ಹೋಗಿರೋದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ನನಗೆ ತುಂಬಾ ಖುಷಿ ಆಯಿತು ಈ ಥರ ಹೋಗಿದ್ದು. ಲೈಫ್ ಇಸ್ ಸ್ಟಿಲ್ ಸೇಮ್ ಅನಿಸ್ತಾ ಇದೆ. ಏನೋ ಮಗು ಆಗಿಬಿಡ್ತು, ಸ್ಪೆಷಲಿ ಮದುವೆ ಆದಮೇಲೆ ಒಂಥರ ಲೈಫ್ ಆಗಿಬಿಡುತ್ತೆ, ಮಗು ಆದಮೇಲೆ ಲೈಫ್ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ನನಗೇನೋ ಗೊತ್ತಿಲ್ಲ, ಸ್ವಲ್ಪ ಸೇಮ್ ಅನ್ನಿಸ್ತು, ತುಂಬ ಖುಷಿ ಆಯಿತು. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಪ್ರೇ ಸ್ಯಾನಿಟೈಸರ್ ಇಟ್ಟಿದ್ರು. ಸ್ವಲ್ಪ ಸೇಫ್ಟಿ ಮೆಜರ್ನೆಲ್ಲ ನೋಡ್ಕೊಳ್ತಾರೆ, ನಾರ್ಮಲ್ ಮಾಲಲ್ಲೆಲ್ಲ ಯಾವ ಥರ ಇರುತ್ತೆ ಅದೇ ಥರ ಇತ್ತು. ಇದ್ರೆ ಸ್ವಲ್ಪ ನಮಗೆ ಟೆನ್ಷನ್ ಆಗುತ್ತೆ. ಏನಕ್ಕೆ ಅಂದರೆ ಎಲ್ಲನ ಮುಟ್ಬಿಡ್ತಾಳೆ, ನಾವು ಅದ್ರ ಸ್ವಲ್ಪ ಕಾನ್ಷಿಯಸ್ ಆಗಿರ್ತೀವಿ. ಮುಟ್ಟಿದ್ರೂ ಲೈಕ್ ಏನಂತಾರೆ, ಸ್ಯಾನಿಟೈಸರ್ ಎಲ್ಲ ಹಾಕ್ಕೊಂಡು ಮತ್ತು ಸ್ವಲ್ಪ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿಕೊಂಡು ಆ ಥರ ಎಲ್ಲ ಸ್ವಲ್ಪ ಚೆನ್ನಾಗಿ ಹೋಗಿ ಬರ್ತೀವಿ. ಬಟ್ ಇದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಹಾಗಾಗಿ ಎಲ್ಲೂ ಹೋಗಲ್ಲ ನಾವು. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಹೋಗಿದ ತಕ್ಷಣ ನಾನು ಫಸ್ಟು ಲೈಫ್ ಸ್ಟೈಲ್ಗೆ ಹೋಗೋಣ ಅಂತ ಹೇಳ್ತಾ ಇದ್ದೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ರೈಟ್ ಸೈಡಲ್ಲಿ ಎಂಟ್ರ್ ಆಗಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ಶಾಪರ್ ಸ್ಟಾಪ್ ಇದೆ, ರೈಟ್ ಸೈಡಲ್ಲಿ ಲೈಫ್ ಸ್ಟೈಲ್ ಇದೆ. ಇಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಫ್ಲೋರ್ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಮೇ ಬಿ ಪಾರ್ಕಿಂಗ್ ಇರುತ್ತೆ ಅನಿಸುತ್ತೆ. ಇದನ್ನು ಗ್ರೌಂಡ್ ಫ್ಲೋರ್ ಅಂದ್ಕೊಂಡ್ರೆ ಗ್ರೌಂಡ್ ಮತ್ತು ಫಸ್ಟ್ ಫ್ಲೋರಲ್ಲಿ ಲೈಫ್ ಸ್ಟೈಲ್ ಇದೆ. ಅದಾದಮೇಲೆ ಮ್ಯಾಕ್ಸ್ ಇದೆ. ಅಲ್ಲಿ ಕೂಡ ಅಷ್ಟೇ ಇಂಟರ್ನಲ್ಲಿಂದನೇ ಹೋಗ್ಬೋದು, ಹೊರಗಡೆಯಿಂದನೇ ಹೋಗ್ಬಿಟ್ಟು ಲಿಫ್ಟ್ ತೊಗೋಬೇಕು ಅಥವಾ ಆ ಥರ ಏನಿಲ್ಲ. ಇಲ್ಲೂ ಅಷ್ಟೇ ಎಲಿವೇಟರ್ ಇದೆ. ನಾನು ಹೋಗಿದ ತಕ್ಷಣ ಫಸ್ಟ್ ನೋಡಿದ್ದೆ ಮಿರರ್. ಎಷ್ಟೊಂದು ದಿನದ ಆದಮೇಲೆ ಇದು ಹಳೆ ಜೀನ್ಸ್ನ ಹಾಕ್ಕೊಂಡಿದ್ದೆ ನಾನು. ಏನಕ್ಕೆ ಪರವಾಗಿಲ್ಲ, ಚೆನ್ನಾಗಿ ಫಿಟ್ ಆಗಿದೆ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನೋಡ್ಕೊಳ್ತಾ ಇದ್ದೆ. ಸೊ ಐ ವಾಸ್ ಫೀಲಿಂಗ್ ಸಮ್ವಾಟ್ ಹ್ಯಾಪಿ ಅಂತ ಹೇಳ್ಬೋದು. ಸೊ ಹಾಗೆ ಇಲ್ಲೇನೂ ನಮಗೆ ತೊಗೋಬೇಕು ಅಂತ ಅನ್ನಿಸ್ಲೇ ಇಲ್ಲ, ಸುಮ್ಮನೆ ಅಲ್ವಾ ಹೋಗಿದ್ದು. ಅಂದರೆ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅನಿಸಿತ್ತು, ಬಟ್ ಇತ್ತೀಚೆಗೇನು ಅಷ್ಟು ಇಂಟ್ರೆಸ್ಟೇ ಬರ್ತಲ್ಲ ಶಾಪಿಂಗ್ ಮೇಲೆ. ಹಾಗಾಗಿ ಸುಮ್ಮನೆ ಹಾಗೆ ಹೀಗೆ ನೋಡಿಕೊಂಡು ನೋಡೋಣ, ಒಂದು ರೌಂಡ್ ಹೋಗ್ಬಿಟ್ಟು ಬಂದುಬಿಟ್ಟು ಆಮೇಲೆ ತೊಗೊಳ್ಳೋಣ ಅಂತ ನೋಡಿದ್ದು. ಬಟ್ ಲೈಫ್ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿ ಆಫರ್ಸ್ ಕೊಟ್ಟಿದ್ದಾರೆ. ನಮ್ಮ ಹತ್ರ ಅಷ್ಟು ಟೈಮ್ ಇರಲಿಲ್ಲ ಬೇರೆ ಎಲ್ಲ ಶಾಪ್ಗೂ, ಅಂದರೆ ಶಾಪರ್ ಸ್ಟಾಪ್ಗೆಲ್ಲ ಹೋಗೋಣ ಅಂತ. ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಲೈಫ್ ಸ್ಟೈಲ್ ಸ್ವಲ್ಪ ಕಮ್ಮಿ ಇರುತ್ತೆ ಪ್ರೈಸ್ ಕಂಪೇರ್ ಟು ಶಾಪರ್ ಸ್ಟಾಪ್. ಸೊ ಇಲ್ಲಿ ನೋಡ್ಬೋದು, ಒಳಗಿಂದನೇ ಇದೆ, ಇಂಟರ್ನಲ್ ಇದು ಎಲಿವೇಟರ್ ಇದೆ. ಸೊ ಇಲ್ಲಿಂದ ನಾವು ಹೋಗ್ತಾನೆ ನನ್ನ ಕಣ್ಣಿಗೆ ಏನು ಬಿತ್ತು ಅಂದರೆ, ಫಸ್ಟ್ ಬಿದ್ದಿದೆ ಚಿಕ್ಕ ಮಕ್ಕಳ ಡ್ರೆಸ್ಸಸ್, ಬಟ್ಟೆನೇ ನಾನು ಫಸ್ಟ್ ಹೋಗಿ ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನೀವು ಇವಾಗ ನೋಡ್ಬೋದು, ನೋಡಿದ ತಕ್ಷಣವೇ ನಾನು ತೋರಿಸ್ತೀನಿ, ಇಲ್ಲೇ ಹೋಗೋಣ ಅಂತ. ನನ್ನ ಕಣ್ಣಿಗೆ ಅದು ಬಿತ್ತು, ಸಡನ್ನಾಗಿ ನಾವು ಅಲ್ಲಿಗೆ ಹೋದ್ವಿ. ಹಾಗೆ ನಾನು ಕಂಪ್ಲೀಟಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ತುಂಬ ನಾಯ್ಸ್ ಇರುತ್ತೆ, ಒಂದು ಮ್ಯೂಸಿಕ್ ಇರುತ್ತೆ, ಹಾಗಾಗಿ ವಾಯ್ಸ್ ವರ್ಕ್ ಮಾಡ್ತಾಯಿದ್ದೀನಿ. ಅಲ್ಲಿ ಆ್ಯಕ್ಚುಲಿ 1-2 ಕ್ಲಿಪ್ನ ನಾನು ಮಾತಾಡಿ ಕೂಡ ರೆಕಾರ್ಡ್ ಮಾಡಿದ್ದೆ, ಬಟ್ ಅಷ್ಟು ಚೆನ್ನಾಗಿಲ್ಲ, ಅಂದರೆ ತುಂಬ ನಾಯ್ಸ್ ಇದೆ, ಡಿಸ್ಟರ್ಬೆನ್ಸ್ ಇದೆ, ಹಾಗಾಗಿ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಸೊ ಅವಳಿಗೆ ಫ್ರಾಕ್ ನೋಡೋಕ್ಕೆ ಹೋದ್ವಿ, ಬಟ್ ನಮಗೆ ಅಲ್ಲಿ ಯಾವುದೂ ಸಿಕ್ಕಲಿಲ್ಲ ಅಂತಲೇ ಹೇಳ್ಬೋದು. ಇದೊಂದು ಫ್ರಾಕ್ ನಾನೇನು ಹಿಡ್ಕೊಂಡಿದ್ದೀನಲ್ಲ, ಆ ಫ್ರಾಕ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಬಟ್ ಅದರಲ್ಲಿ ಸೈಜ್ ಇರಲಿಲ್ಲ. ಅದು ಬಂದು 6 to 12 ಮಂತ್ಸ್, 6 ಮಂತ್ಸಿಂದ 12 ಮಂತ್ಸ್ವರೆಗೂ ಇರುವಂಥ ಮಕ್ಕಳಿಗೆ ಇದ್ದಂಥ ಫ್ರಾಕ್. ಅದು ನೋಡಿ ಎಷ್ಟು ಕ್ಯೂಟಾಗಿದೆ ಅದು. ಅದರ್ವೈಸ್ ಮೊನ್ನೆ ಎಲ್ಲ ಪಿಂಕ್ ಕಲರ್ ಹಾಕಿದ್ದೀನಿ, ಅಂದರೆ ಅವಳು 1.5 ಇಯರ್ಸ್ಗೆ. ಆಮೇಲೆ ಈ ಪರ್ಪಲ್ ಕಲರ್ ದೀಪಾವಳಿಗೆ ಹಾಕಿದ್ದೆ. ಸೊ ಈ ಕಲರ್ ಇರಲಿಲ್ಲ ಅವಳ ಹತ್ರ, ಸ್ವಲ್ಪ ಚೆನ್ನಾಗೂ ಕಾಣಿಸ್ತಾಳೆ, ಸ್ವಲ್ಪ ಕ್ರಿಸ್ಮಸ್ಗಾಗಲಿ ನ್ಯೂ ಇಯರ್ಗಾಗಲಿ ಚೆನ್ನಾಗಿರುತ್ತೆ ಅಂತ ನಾನು ಇದು ತುಂಬ ಇಷ್ಟಪಟ್ಟೆ. ಬಟ್ ಸೈಜ್ ಇರಲಿಲ್ಲ. ಹಾಗೆ ಇನ್ನೊಂದಿಷ್ಟು ಡ್ರೆಸ್ಸುಗಳನ್ನೆಲ್ಲ ನೋಡಿದ್ವಿ, ಕೆಲವೊಂದು ಚೆನ್ನಾಗಿತ್ತು, ಕೆಲವೊಂದು ಅಂದರೆ ಯಾವುದು ಚೆನ್ನಾಗಿತ್ತು ಅದ್ರ ಸೈಜ್ ಇರಲಿಲ್ಲ, ಯಾವುದು ಸೈಜ್ ಇರಲಿಲ್ವೋ ಅದರಲ್ಲಿ ಅಂದರೆ ನಮಗೆ ಇಷ್ಟ ಆಗಿದ್ದು ಸೈಜ್ ಸಿಕ್ಕಲಿಲ್ಲ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನೋಡ್ಬೋದು, ಇದನ್ನು ಕೂಡ ಅತ್ತಲ್ಲಿ ಹೋಗಿ ತೊಗೊಂಬಂದು ಕೊಟ್ಟರು ನನಗೆ, ಚೆನ್ನಾಗಿದೆ ಅಂತ. ಬಟ್ ಇದು ಏನೋ ತುಂಬ ದೊಡ್ಡ ಸೈಜ್, ಇದು 5 to 6 ಇಯರ್ಸ್ಗೆ. ಆಮೇಲೆ ಫ್ಯಾಬ್ರಿಕ್ ಕೂಡ ಅಷ್ಟು ಸಾಫ್ಟಾಗಿರಲಿಲ್ಲ, ಹಾಗಾಗಿ ನೆಟ್ ಬೇಡ ಅಂತಲೇ ಅಂದ್ಕೊಳ್ತಾ ಇದ್ದೆ. ಈ ಫ್ರಾಕ್ ನೋಡಿ ಎಷ್ಟು ಚೆನ್ನಾಗಿದೆ, ಇದು ಕೂಡ ಅಷ್ಟೇ ಸೈಜ್ ಇರಲಿಲ್ಲ. ವೈಟ್ ಫ್ರಾಕು ನನಗೆ 5 ಇಯರ್ಸ್ದು ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು, ಬಟ್ ಆಮೇಲೆ ಏನೋ ಇಷ್ಟ ಆಗಲಿಲ್ಲ ನನಗೆ.
ಹಾಗೆ ಇದು ಬಂದು ಮ್ಯಾಕ್ಸಲ್ಲಿ ನಾನು ನೋಡ್ತಾ ಇರೋದು. ಮ್ಯಾಕ್ಸಲ್ಲಿ ಅಷ್ಟೇನು ಆಫರ್ಸ್ ಇರಲಿಲ್ಲ ಅಂತ ಹೇಳ್ಬೋದು. ಲೈಫ್ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿ ಆಫರ್ಸ್ ಇದೆ, ನಿಮಗೆ ಎಂಡಲ್ಲಿ ತೋರಿಸ್ತೀನಿ ನಾನು. ಇಲ್ಲಿ ಫ್ರಾಕ್ಸು ಅಷ್ಟೇ ಏನಂತ ಕಾಸ್ಟ್ಲಿ ಅಥವಾ ಅಷ್ಟು ಕಮ್ಮಿ ಬೆಲೆ ಅಂತ ಏನಿರಲಿಲ್ಲ. ಒಂದು ನಾರ್ಮಲ್ ಮೀಡಿಯಮ್ ರೇಂಜ್ಗಿತ್ತು. ಒಂದು 500 to 700 ಒಳಗಡೆ ಒಳ್ಳೆ ಫ್ರಾಕ್ಸ್ ಸಿಗ್ತಾಯಿತ್ತು. ಬಟ್ ಇದೇನು ಕಮ್ಮಿ ಅಂತಲೂ ಹೇಳೋಕ್ಕಾಗಲ್ಲ, ತುಂಬ ಜಾಸ್ತಿ ಅಂತಲೂ ಹೇಳೋಕ್ಕಾಗಲ್ಲ, ಒಂದು ಮೀಡಿಯಮ್ ರೇಂಜ್ ಅಂತ ಹೇಳ್ಬೋದು. ಹಾಗೆ ನೀವು ಕಲೆಕ್ಷನ್ ನೋಡ್ಬೋದು. ಇವಾಗ ನಿಮ್ಗೆ ಏನಾದರೂ ಇಷ್ಟ ಆದರೆ ಹೋಗ್ಬಿಟ್ಟು ಬೈ ಮಾಡ್ಬೋದು. ತುಂಬಾ ಚೆನ್ನಾಗಿತ್ತು. ಬಟ್ ನನಗೆ ಹೇಳ್ದಾಗೆ ಯಾವುದ್ಯಾವ್ದು ನನಗೆ ಇಷ್ಟ ಆಯಿತು ಅದರಲ್ಲಿ ಸೈಜಸ್ ಇರಲಿಲ್ಲ. ತುಂಬಾ ಪುಟಾಣಿ ಫ್ರಾಕ್ಸ್ ಇದ್ವು. ತುಂಬ 6 months 12 months ಆ ಥರ. ನಾನು 2 yearsಗೆ ಹುಡುಕ್ತಾ ಇದ್ದೆ. ಇದ್ದರೆ 12 months ಒಳಗಡೆ ಇತ್ತು, ಇಲ್ಲಾಂದರೆ 5 years ಮೇಲೆ ಈ ಥರ ಇತ್ತು. ಅದರ್ವೈಸ್ ಸೈಜಸ್ ಯಾವುದಿತ್ತು ಒಂಥರ ನಾರ್ಮಲ್ ಮನೇಲಿ ಹಾಕ್ಕೊಳ್ಳೋ ಅಂಥ ಫ್ರಾಕ್ಸೇ ಇತ್ತು. ಹಾಗಾಗಿ ನಾನು ಅದನ್ನೇನು ತೊಗೊಳಕ್ಕೆ ಹೋಗಲಿಲ್ಲ. ಸೊ ಇವಾಗ ನಾವು ಮ್ಯಾಕ್ಸಿಂದ ಹೊರಗಡೆ ಬಂದ ತಕ್ಷಣ ಇದು 2nd floor. ಲುಕ್ ನೋಡಿ ಯಾವ ಥರ ಇದೆ. ಆ್ಯಂಬಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಪಂಜಾಬಿ ರೆಸ್ಟೋರೆಂಟ್ ಇದೆ. ರೈಟ್ ಸೈಡಲ್ಲಿ ಇದು ಇಡ್ಲಿ, ಮಿಸ್ಟರ್ ಇಡ್ಲಿ ಅಂತೆ. ಇಡ್ಲಿ ಮ್ಯಾನ್ ನಿಂತ್ಕೊಂಡು ನಮ್ಮನ್ನು ವೆಲ್ಕಮ್ ಮಾಡ್ತಾ ಇರ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಅದು ಸ್ಟ್ಯಾಚು. ಸೊ ಇವಾಗ ನಾವು ರಿಲಯನ್ಸ್ ಟ್ರೆಂಡ್ಸಿಗೆ ಬಂದಿದ್ದೀವಿ. ಇಲ್ಲಿ ಏನೋಪ್ಪ ಯಾವಾಗ ಬಂದ್ರೂ ಅಷ್ಟು ಕಲೆಕ್ಷನ್ ಚೆನ್ನಾಗೇ ಇರಲ್ಲ. ಬಟ್ ರಿಲಯನ್ಸ್ ಟ್ರೆಂಡ್ಸಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ. ಬಟ್ ಈ ಔಟ್ಲೆಟಲ್ಲಿ ಚೆನ್ನಾಗಿರಲ್ಲ ಅಂತ ಹೇಳ್ಬೋದು. ನೀವೇನಾದರೂ ಬ್ಯಾಂಗ್ಳೂರು ಈಸ್ಟಲ್ಲಿದ್ದರೆ ಒಂದ್ಸಲ, ಅಂದರೆ ಕಮನಹಳ್ಳಿ ಏನಾದರೂ ನಿಯರ್ ಬೈ ಇದ್ದರೆ ಒಂದ್ಸಲ ಆ ಔಟ್ಲೆಟ್ನ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಕಲೆಕ್ಷನ್ ಇಟ್ಟಿರ್ತಾರೆ. ನ್ಯೂ ಅರೈವಲ್ಸ್ ಇರುತ್ತೆ, ನ್ಯೂ ಪ್ಯಾಟರ್ನ್ಸ್ ಇರುತ್ತೆ. ಸಮ್ಟೈಮ್ಸ್ ಇವನ್ ಡಿಸ್ಕೌಂಟ್ ಕೂಡ ಇರುತ್ತೆ. ಎಲ್ಲ ಕಡೆ ಒಂದೇ ಪ್ರೈಸ್, ಒಂದೇ ಡಿಸ್ಕೌಂಟ್ಸ್ ಆದ್ರೂ ಇಲ್ಲಿ ಬೇರೆ ಕಲೆಕ್ಷನ್ಸ್ ಆಗಿರೋದ್ರಿಂದ, ಅಂದರೆ ಕಮನಹಳ್ಳಿ ಬ್ರಾಂಚ್ ಬೇರೆ ಕಲೆಕ್ಷನ್ಸ್ ಆಗಿರೋದ್ರಿಂದ ಒಳ್ಳೆ ಆಫರ್ಸ್ ಇರುತ್ತೆ ಅಂತ ಹೇಳ್ಬೋದು. ನೋಡ್ಬೋದು ಇವಾಗ ಏನೂ ಅಷ್ಟು ಸೂಟೇ ಆಗಲಿಲ್ಲ, ಯಾವುದೂ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ ನಮಗೆ. ಹಾಗಾಗಿ ಇಲ್ಲಿ ಯಾವುದು ಪಿಕಪ್ ಮಾಡಲಿಲ್ಲ. ಹಾಗೆ ಇಲ್ಲಿ ನೋಡ್ಬೋದು ನೀವು ವರ್ಕ್ ಫ್ರಮ್ ಹೋಮ್ ಶರ್ಟ್ಸ್ ಅಂತ. ಇದು ನೋಡಿದ ತಕ್ಷಣ ನಂಗೆ ಸಿಕ್ಕಾಪಟ್ಟೆ ನಗು ಬಂದುಬಿಡ್ತು, ಸಿಕ್ಕಾಪಟ್ಟೆ ಕಾಮಿಡಿ ಅನ್ನಿಸ್ತು. ಹಾಗಾಗಿ ನಿಮ್ಮ ಜೊತೆಲೂ ಶೇರ್ ಮಾಡ್ತಾಯಿದ್ದೀನಿ. ಈ ಥರ ಶರ್ಟ್ಸ್ ಹಾಕ್ಕೊಂಡು ಯಾರು ವರ್ಕ್ ಫ್ರಮ್ ಹೋಮ್ ಮಾಡ್ತಾರೋ ಗೊತ್ತಿಲ್ಲ. ಮೇ ಬಿ ವಿಡಿಯೋ ಕಾಲ್ ಮಾಡೋಕ್ಕೆಲ್ಲ ಯೂಸ್ ಆಗುತ್ತೇನೋ. ಒಂದು ಬಿಸ್ನೆಸ್ ಟ್ರಿಕ್ ಅಂತ ಹೇಳ್ಬೋದು. ಒಂದು ಹಾಗೆ ಏನೋ ಒಂದು ಸೇಲ್ ಆಗಲಿ ಅಂತ ವರ್ಕ್ ಫ್ರಮ್ ಹೋಮ್ ಅಂತ ಹಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅದು, ವರ್ಕ್ ಫ್ರಮ್ ಹೋಮ್ ಶರ್ಟ್ಸ್ ಅಂತೆ. ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಇಲ್ಲಿ ಹೊರಗಡೆ ಬಂದಮೇಲೆ ಇಲ್ಲಿ ಎತ್ನಿಕ್ ಕ್ರಾಫ್ಟ್ಸ್ ಅಂತೆ. ಇವಾಗ ಇದು ಬಂದು ನೋಡ್ಬೋದು ಎತ್ನಿಕ್ ಕ್ರಾಫ್ಟ್ ಅಂತೆ. ತುಂಬಾ ಚೆನ್ನಾಗಿ ಅನ್ನಿಸ್ತು. ಇದು ಮುಂಚೆ ಇರಲಿಲ್ಲ, ಇವಾಗ ಹೊಸದಾಗಿ ಓಪನ್ ಮಾಡಿದ್ದಾರೆ ಅನಿಸುತ್ತೆ. ತುಂಬ ಒಳ್ಳೆ ಕಲೆಕ್ಷನ್ ಇತ್ತು. ಅಂದರೆ ಹೋಮ್ ಡೆಕೋರ್ ಮಾಡ್ತೀವಲ್ಲ ಆ ಥರ ವಾಸ್ ಮತ್ತು ಈ ಥರ ಸ್ಮಾಲ್ ಐಡಲ್ಸ್ ತುಂಬಾ ಚೆನ್ನಾಗಿ ಅನ್ನಿಸ್ತು. ಹಾಗಾಗಿ ಸುಮ್ಮನೆ ನೋಡಿದೆ ಹೊರಗಡೆಯಿಂದ. ಹಾಗೆ ಅಮ್ಮ ಕೂಡ ಕಾಲ್ ಮಾಡಿದರು, ರೋಟಿ ಮೇಕರ್ ಬಗ್ಗೆ ಕೇಳು ಅಂತ ಹೇಳಿದರು. ಮಾಲಲ್ಲಿರೋದ್ರಿಂದ ಇಲ್ಲಿ ರಿಲಯನ್ಸ್ ಡಿಜಿಟಲ್ಸ್ಗೆ ಬಂದಿದ್ದೀವಿ. ಇಲ್ಲಿಂದನೇ ನಾನು ಆ್ಯಕ್ಚುಲಿ ಓವನ್ನ ತೊಗೊಂಡಿದ್ದು. ಒಂದೊಂದು ಔಟ್ಲೆಟಲ್ಲಿ ಒಂದೊಂದು ಥರ ಆಫರ್ಸ್ನ ಕೊಡ್ತಾರೆ, ಡಿಸ್ಕೌಂಟ್ನ ಕೊಡ್ತಾರೆ. ಹಾಗಾಗಿ ಇಲ್ಲಿ ಓವನ್ಗೆ ಒಳ್ಳೆ ಡಿಸ್ಕೌಂಟ್ ಕೊಟ್ಟಿದ್ರು. ಹಾಗಾಗಿ ಇಲ್ಲಿ ತೊಗೊಂಡಿದ್ದು. ಹೋಗಿದ ತಕ್ಷಣ ರೋಟಿ ಮೇಕರ್ ಕೇಳಿದೆ, ಇಲ್ಲ ಅಂತ ಹೇಳಿದರು. ಹಾಗಾಗಿ ಇಲ್ಲಿ ಫೋನ್ ಚೆಕ್ ಮಾಡ್ತಾಯಿದ್ವಿ. ಅತುಲ್ ಫೋನ್ ತುಂಬ ಹಳೇದಾಗ್ಬಿಟ್ಟಿದೆ. ಸ್ವಲ್ಪ ಸ್ಪೀಕರ್ ಏನೋ ಪ್ರಾಬ್ಲಮ್ ಆಗ್ತಾಯಿತ್ತು. ಹೊಸದು ತೊಗೊಳ್ಳೋಣ ಬೇಡ ಅಂತ ಇದ್ವಿ. ಏನಕ್ಕೆ ಅಂದರೆ ನನ್ನ ಪಾಪು ಬಂದು ನನ್ನ ಫೋನ್ದು ಸ್ಕ್ರೀನ್ ಗಾರ್ಡ್ನ ಒಡೆದಾಕಿದ್ದಾಳೆ. ಸ್ಕ್ರೀನ್ ಗಾರ್ಡ್ ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು, ಪರವಾಗಿಲ್ಲ, ಸ್ಕ್ರೀನ್ ಉಳ್ಕೊಂಡಿದೆ. ಇಲ್ಲಾಂದಿದ್ರೆ ಸ್ಕ್ರೀನ್ ಹೊಟ್ಟೋಗ್ಬಿಟ್ಟಿರೋದು. ಹಾಗಾಗಿ ಹೊಸ ಫೋನ್ ತೊಗೊಳ್ಳೋಕ್ಕೆ ಸ್ವಲ್ಪ ಭಯ. ಒಂದೇ ಒಂದು ಸಲ ಎತ್ತು ಕೆಳಗೆ ಹಾಕಿದ್ಲಂದರೆ ಎಲ್ಲ ಪೀಸ್ ಆಗಿಬಿಡುತ್ತೆ. ಹಾಗಾಗಿ ಇರೋದ್ರಲ್ಲೇ ನಡ್ಸ್ಕೊಂಡು ಹೋಗೋಣ, ಸ್ವಲ್ಪ ದೊಡ್ಡೋಳಾಗಲಿ, ಇನ್ನೊಂದು 6 ತಿಂಗಳು ನೋಡೋಣ, ಹಾಗೆ ತಳ್ತೀನಿ ಅಂತ ಹೇಳ್ತಾಯಿದ್ರು. ಹಾಗೆ ನಾನಿಲ್ಲಿ ಐಫೋನ್ನ ನೋಡ್ತಾ ಇದ್ದೆ. ಐಫೋನ್ ಪ್ರೈಸ್ ನೋಡಿ, ಇದು ಬಂದು ಡಿಸ್ಪ್ಲೇ ಪೀಸ್ಗೆ ಈ ಪ್ರೈಸ್ ಇದೆ. ಇದ್ರದ್ದು ಒರಿಜಿನಲ್ ಪ್ರೈಸ್ ಬಂದು 77,000 ಏನೋ ಹೇಳ್ತಾಯಿದ್ರು. ಬೀಯಿಂಗ್ ಅ ಮಿಡಲ್ ಕ್ಲಾಸ್ ಪರ್ಸನ್ ಏನನ್ಸುತ್ತೆ ಅಂದರೆ 70,000 ಎಲ್ಲ ಹಾಕ್ಬಿಟ್ಟು ಒಂದು ಮೊಬೈಲ್ ತೊಗೊಂಡ್ರೆ ಅದ್ರ ಬದಲು ಒಂದು 2 ವೀಲರ್ ಬರುತ್ತೆ, ಇಲ್ಲಾಂದರೆ ದೊಡ್ಡ ಫ್ರಿಜ್ ಬರುತ್ತೆ, TV ಬರುತ್ತೆ, ಮನೆಗೆ ಬೇಕಾಗಿರುವಂಥ ಸಾಮಾನುಗಳು ಬರುತ್ತೆ. ಅದು ಎಷ್ಟು ಲಾಂಗ್ ಟರ್ಮ್ ಆಗುವಂಥದ್ದು. ಈ ಫೋನ್ ಏನಂದರೆ 2-3 years ಆದಮೇಲೆ ಹಾಳಾಗಿಬಿಡುತ್ತೆ. ಅದನ್ನ ಯಾರು ಯೂಸ್ ಮಾಡ್ತಾರೆ? ಅದು ಇವನ್ ಅಪ್ಡೇಟೆಡ್ ಕೂಡ ಇರಲ್ಲ. ಓಲ್ಡ್ ವರ್ಷನ್ ಯೂಸ್ ಮಾಡೋಕ್ಕೂ ಇಂಟ್ರೆಸ್ಟ್ ಕೂಡ ಇರಲ್ಲ. ಹಾಗಾಗಿ ನನಗೆ ಫೋನ್ಗೆಲ್ಲ ಅಷ್ಟೊಂದು ದುಡ್ಡು ಹಾಕುವಂಥ ಏನೋ ಇಷ್ಟ ಆಗಲ್ಲ. ಅದೇ ಫೀಚರ್ಸ್ ಆ್ಯಂಡ್ರಾಯ್ಡಲ್ಲೇ ತುಂಬ ಕಮ್ಮಿ ಪ್ರೈಸ್ಗೆ ಸಿಕ್ಕತ್ತೆ. ಪಿಕ್ಚರ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಗೆ ಏನೋ ಇವಾಗ ವ್ಲಾಗ್ಸ್ ಎಲ್ಲ ಮಾಡ್ತಾಯಿದ್ದೀನಿ, ವೀಡಿಯೋಸ್ಗೋಸ್ಕರ ನೋಡ್ತಾ ಇದ್ದೆ ಹಾಗೇ. ಬಟ್ ಸ್ಟಿಲ್ ನಾನಂತೂ ಆ್ಯಂಡ್ರಾಯ್ಡ್ ಪರ್ಸನ್ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಸ್ಪಾರ್ಕ್ ಬಂದ್ವಿ. ಇಲ್ಲಿ ಆ್ಯಕ್ಚುಲಿ ರೋಟಿ ಮೇಕರ್ ನೋಡೋಣ ಅಂತಲೇ ಬಂದಿದ್ದು, ಏನೇನೋ ಸಿಗುತ್ತಾ ಅಂತ ಹೇಳಿಬಿಟ್ಟು. ಹಾಗೆ ಚೆಕ್ ಮಾಡ್ತಾ ನೀವು ನೋಡ್ಬೋದು CU ಟಾಯ್ಸ್ನ ನೋಡಿದ್ವಿ. CU ಟಾಯ್ಸ್ ಮತ್ತು ಈ ಥರ CUಗೆ ಬ್ಯಾಗು ಈ ಥರ ಎಲ್ಲ ತೊಗೊಂಡ್ವಿ. ಹಾಗೆ ಇದು 50% ಮತ್ತು 60% ಎಲ್ಲ ಆಫರ್ ಇತ್ತು. ನಾವು ತೊಗೋಬೇಕಾದ್ರೆ ಗೊತ್ತಿರಲಿಲ್ಲ, ಬಿಲ್ ಮಾಡಬೇಕಾದ್ರೆ ಗೊತ್ತಾಗಿದ್ದು ಈ ಥರ ಆಫರ್ ಇದೆ ಅಂತ. ಪ್ರೈಸ್ ವೈಸು ಪರವಾಗಿಲ್ಲ, ತುಂಬಾ ಕಮ್ಮಿ ಇದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರೋಂಥ ಕಲೆಕ್ಷನ್ಸ್ ಇದೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ.
ನೀವೇನಾದರೂ ನಿಯರ್ ಬೈ ಇದ್ದರೆ ಹೋಗಿ ಚೆಕ್ಔಟ್ ಮಾಡಿ. ತುಂಬ ಒಳ್ಳೆ ಟಾಯ್ಸ್ ಇದೆ, ಪ್ಲಸ್ ಆಫರ್ ಕೂಡ ಇದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಇವಾಗ ಅಮ್ಮ ಮನೆಗೆ ಹೋಗ್ತಾ ಇರೋದ್ರಿಂದ ಒಂಥರ ಸ್ಕೂಲ್ಗೆ ಕಳಿಸೋ ಥರ ಕಳಿಸ್ತಾ ಇದ್ದೀನಿ. ಹಾಗಾಗಿ ಒಂದು ಬ್ಯಾಗ್ನ ನೋಡ್ತಾ ಇದ್ದೆ. ಅವಳಿಗೆ ತುಂಬ ಇಷ್ಟ, ಅವಳಿಗೆ ಈ ಥರ ಬ್ಯಾಗು ವೆಲ್ ಡ್ರೆಸ್ಡ್ ಆಗಿರೋದಂದ್ರೂ ತುಂಬ ಇಷ್ಟ. ಅವಳಿಗೆ ನಾಯಿ ಮರಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ಒಂದು ನಾಯಿ ಮರಿ ಒಂದು ಈ ಥರ ಡಾಲ್ನ ತೊಗೊಂಡಿದ್ದು. ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾವೆ ಅಂತ. ಅವಳಿಗೆ ಆ್ಯಕ್ಚುಲಿ ಸ್ವಲ್ಪ ಲೈಟ್ ವೆಯ್ಟ್ ಆಗಿರೋ ಅಂಥದ್ದನ್ನು ಹುಡುಕಿ ತೊಗೊಂಡೆ ನಾನು. ಇದೊಂದೇ ಸ್ವಲ್ಪ ಸಿಂಪಲ್ಲಾಗಿ ತುಂಬ ಲೈಟ್ ವೆಯ್ಟ್ ಇದ್ದಿದ್ದು. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ, ಮೇ ಬಿ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ ನಾನು ಏನೇನು ತೊಗೊಂಡೆ ಅಂತ. ಏನಕ್ಕೆ ಅಂದರೆ ಈ ವ್ಲಾಗ್ ಆಲ್ರೆಡಿ ಸ್ವಲ್ಪ ತುಂಬ ಜಾಸ್ತಿ ಉದ್ದ ಆಗಿದೆ. ಸೊ ಇವಾಗ ನಾವು ಮತ್ತೆ ಲೈಫ್ ಸ್ಟೈಲಿಗೆ ಬಂದ್ವಿ. ಇಲ್ಲಿ ಫಸ್ಟ್ ಬಂದಿದ್ದೆ ಇಲ್ಲಿಗೆ. ಜಾಸ್ತಿ ಏನು ನೋಡೋಕೆ ಹೋಗಿರಲಿಲ್ಲ. ಹೇಳ್ದಾಗೆ ತುಂಬ ಒಳ್ಳೆ ಕಲೆಕ್ಷನ್ಸ್ ಪ್ಲಸ್ ಆಫರ್ಸ್ ಇತ್ತು. ತುಂಬ ಒಳ್ಳೆ ಆಫರ್ಸ್ ಇದೆ. ಬ್ಯಾಗ್ಸ್ ಮೇಲಂತೂ ಸಿಕ್ಕಾಪಟ್ಟೆ ಆಫರ್ಸ್ ಇದೆ. ಎಲ್ಲ ಬ್ರ್ಯಾಂಡ್ ಮೇಲೂ ಆಫರ್ಸ್ ಇದೆ. ಹೋಗಿ ಚೆಕ್ಔಟ್ ಮಾಡಿ. ನನಗೆ ಈ 2 ಬ್ಯಾಗ್ ತುಂಬ ಇಷ್ಟ ಆಯಿತು. ಒಂದು ಬಂದು ತುಂಬ ಪ್ರೈಸ್ ಜಾಸ್ತಿ ಇತ್ತು. ಈ ಸೆಕೆಂಡ್ ನಾನೇನು ಹಾಕ್ಕೊಂಡಿದ್ದೀನಲ್ಲ ಅದು ಅದ್ರಲ್ಲಿ ತುಂಬ ಇಷ್ಟ ಆಯಿತು. ಫಸ್ಟ್ ಒನ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಯಾವ್ದು ತೊಗೊಳ್ಳಿ ಅಂತ ಹಾಗೆ ಚೆಕ್ಔಟ್ ಮಾಡ್ತಾಯಿದ್ದೆ. ಮನೆಗೆ ಹೋದ್ಮೇಲೆ ನಿಮಗೆ ನಾಳೆ ಬ್ಲಾಗಲ್ಲಿ ತೋರಿಸ್ತೀನಿ ಯಾವುದನ್ನು ತೊಗೊಂಡೆ ಅಂತ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಫುಟ್ವೇರ್ ಮೇಲೂ ತುಂಬ ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಆಫರ್ಸ್ ಇದೆ. ನನ್ನ ಹತ್ರ ಸಿಕ್ಕಾಪಟ್ಟೆ ಫುಟ್ವೇರ್ಸ್ ಇದೆ. ನೀವು ಯಾವ ವ್ಲಾಗಲ್ಲಿ ನೋಡಿದ್ರು ಇದೇ ಶೂ ಹಾಕ್ಕೊಂಡಿರ್ತೀನಿ. ಏನಕ್ಕೆ ಅಂದರೆ ಸಿಕ್ಕಾಪಟ್ಟೆ ಕಂಫರ್ಟ್ ಆಗಿದೆ. ಹಾಗಾಗಿ ನಮ್ಗೆ ಯಾವ್ದು ಕಂಫರ್ಟ್ ಆಗುತ್ತೋ, ನೋ ಮ್ಯಾಟರ್ 100 ಪೇರ್ಸ್ ಇಟ್ಕೊಂಡ್ರು ಯಾವ್ದು ಕಂಫರ್ಟ್ ಆಗಿರುತ್ತೋ ಅದನ್ನೇ ಹಾಕ್ಕೊಳ್ತೀವಿ. ಹಾಗಾಗಿ ನಾನು ಯಾವುದನ್ನು ತೊಗೊಳಕ್ಕೆ ಹೋಗಲಿಲ್ಲ. ಇಷ್ಟಪಟ್ಟು ಈ ಥರ ತೊಗೊಂಡು ತುಂಬ ಹಾಗೆ ಇಟ್ಬಿಟ್ಟಿದ್ದೀನಿ. ಹಾಗಾಗಿ ಯಾವುದನ್ನು ತೊಗೊಳಕ್ಕೆ ಹೋಗಲಿಲ್ಲ. ತುಂಬ ಚೆನ್ನಾಗಿ ಅನಿಸಿ ತುಂಬ ಕಂಫರ್ಟ್ ಆಗಿದ್ದರೆ ತೊಗೊಳ್ಳೋಣ ಅಂದ್ಕೊಂಡೆ. ಅಗೇನ್ ಎಲ್ಲ ಫ್ಯಾನ್ಸಿ ಆಗಿತ್ತು. ಪ್ಲಸ್ ಪ್ರೈಸ್ ವೈಸ್ ಏನು ತುಂಬಾ ಕಮ್ಮಿ ಅಂತ ಹೇಳಿ 70% ನೋಡಿ ಏನಿದೆ 30% ಕೊಟ್ಟು ತೊಗೊಳ್ಳೋದು ಅಷ್ಟೇ. 70% ಆಫ್ ಇತ್ತು. ಬ್ಯಾಗ್ಸ್ ಮೇಲೂ ಅಷ್ಟೇ 70%, 60%, ಬೈ ಒನ್ ಗೆಟ್ ಒನ್ ಈ ಥರ ಎಲ್ಲ ತುಂಬ ಒಳ್ಳೆ ಆಫರ್ಸ್ ಇತ್ತು. ಹಾಗೆ ಬ್ಯಾಗ್ಸ್ ಮೇಲೂ ಅಷ್ಟೇ, ಬರೀ ಹ್ಯಾಂಡ್ ಬ್ಯಾಗ್ ಅಲ್ಲ, ಈವನ್ ಟ್ರಾವೆಲಿಂಗ್ ಬ್ಯಾಗ್, ಆಫೀಸ್ ಬ್ಯಾಗ್ ಅದ್ರ ಮೇಲೂ ತುಂಬ ಒಳ್ಳೆ ಆಫರ್ಸ್ ಇತ್ತು. ಹೋಗಿ ಚೆಕ್ಔಟ್ ಮಾಡಿ ಬೈ ಮಾಡ್ತೀನಿ ಅಂದರೆ ದಿಸ್ ಇಸ್ ದ ರೈಟ್ ಟೈಮ್ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಹಾಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಓಕೆನಾ? ಬಾಯ್, ಟೇಕ್ ಕೇರ್.